ಆತ್ಮೀಯ ಬಂಧುಗಳೇ, ಶ್ರೀರಾಮಚರಿತ ಮಾನಸ ಅಯೋಧ್ಯಾಕಾಂಡ, ಇದರಿಂದ ಚೌಪಾಯಿಗಳು ಮತ್ತು ದೋಹೆಯನ್ನು ತಿಳ್ಕೊಳ್ಳೋಣ. ಸುಲಭ ಸಿದ್ಧಿ ಸಬ್ ಪ್ರಾಕೃತಹು ರಾಮ ಕಹತ್ ಜಮುಹಾತ್, ರಾಮ ಪ್ರಾಣ ಪ್ರಿಯ ಭರತ कहूँ यह न होई बड़ी बात, यही विधि भरतु फिरत बन माही, नेमु प्रेमु लखी मुनि सकु चाही, पुण्य जलाश्रय भूमि विभागा, खग मृग तरु तृण गिरि बन बागा, चारु विचित्र पवित्र विशेषी, बूझत भरतु दिव्य सब देखी, सुनि मन मुदित कहत ऋषि रावू, हेतु नाम गुण पुण्य प्रभावू, कतहु निमज्जन कतहु प्रणामा, कतहु बिलोकत मन अभिरामा, कतहु बैठी मुनि आयसु पाई, सुमिरत सीय सहित दोऊ भाई, देखी सुभावु सनेहु सुसेवा, देहि असीस मुदित बन देवा, फिरहि गए दिनु पहर अढ़ाई, ಪ್ರಭು ಪದ ಕಮಲ ಬಿಲೋ ಕಹಿ ಆಯಿ. ಇವು ಚೌಪಾಯಿಗಳು ಮತ್ತು ದೋಹೆ. ಈಗ ಇದರ ಅರ್ಥವನ್ನು ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ತುಳಸಿದಾಸರು ಹೇಳ್ತಾರೆ, ಭರತ ಕಾಡಿನಲ್ಲಿ ಸಂಚರಿಸ್ತಾ ಇದ್ದಾನೆ ಅಂತ ಗೊತ್ತಾಗಿ ಭೂಮಾತೆ, ಗಿಡಮರಗಳು ಅಂತಂದ್ರೇನು, ಪ್ರಕೃತಿ ತಮ್ಮ ಕೈಯಲ್ಲಾದ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಒಬ್ಬ ಸಾಧಾರಣ ಮನುಷ್ಯನೂ ಕೂಡ ಆಕಳಿಸಿದಾಗ, ಈಗ ಆಕಳಕ್ಕೆ ಬಂದಾಗ ನಾವೇನಾದ್ರೂ ಶ್ರೀರಾಮ ಅಂತ ಹೇಳಿದ ಮಾತ್ರಕ್ಕೆ ಎಲ್ಲ ಸಿದ್ಧಿಗಳು ಕೂಡ ಸಿಗುತ್ತೆ ಅಂತಂದ್ಮೇಲೆ, ಇನ್ನು ಶ್ರೀರಾಮನಿಗೆ ಪ್ರಾಣ ಪ್ರಿಯನಾದಂತಹ ಭರತನಿಗೆ ಇಂತಹ ಶುಭಗಳಾಗೋದು ಆಶ್ಚರ್ಯಕರ ಏನು ಅಂತ ಅನ್ಸೋದಿಲ್ಲ. ಏನು ಅಂತಂದ್ರೆ, ಈಗ ಆಕಳಕ್ಕೆ ಬಂದಾಗ ನಾವು ಅಮ್ಮ ಅಂತೀವಿ, ಅಯ್ಯೋ ಅಂತೀವಿ, ಏನೋ ಒಂದು ಹೇಳ್ತೀವಲ್ವಾ ಆ ಸಮಯದಲ್ಲಿ. ಅದೇ ಆಕಳಿಕೆ ಬಂದಾಗ ಶ್ರೀರಾಮ ಅಂತ ಅಂದಾಗ ಅದರಿಂದಾನೇ ನಮಗೆ ಏನೇನೋ ಸಿದ್ಧಿಗಳೆಲ್ಲ ಸಿಕ್ಕಿಬಿಡುತ್ತೆ ಅಂತಂದ್ಮೇಲೆ, ಇನ್ನ ರಾಮನಿಗೆ ತುಂಬ ಪ್ರಾಣ ಪ್ರಿಯನಾಗಿರುವಂಥ ಭರತನಿಗೆ ಈ ರೀತಿಯ ಶುಭಗಳಾಗೋದು ಇದೇನು ದೊಡ್ಡ ವಿಚಾರ ಅಲ್ಲ, ಆಶ್ಚರ್ಯ ಪಡುವಂತಹ ವಿಚಾರ ಅಲ್ಲ ಅಂತಂದ್ಬಿಟ್ಟು ಇಲ್ಲಿ ಹೇಳ್ತಾ ಇದ್ದಾರೆ. ಈ ರೀತಿ ಭರತ ಕಾಡಲ್ಲಿ ವಿಹರಣೆ ಮಾಡ್ತಾ ಇದ್ದ, ಅವನ ನೇಮ ಪ್ರೇಮ ಇದನ್ನೆಲ್ಲ ನೋಡಿ ಮುನಿಗಳು ಕೂಡ ನಾಚಿಕೊಳ್ತಾ ಇದ್ರು. ಅಂದರೆ ಅವನಿಗೆ ಆ ಭಗವಂತನ ಮೇಲೆ ಎಷ್ಟು ಪ್ರೀತಿ ಇದೆ, ಎಷ್ಟು ನಿಯಮದಿಂದ ಇರ್ತಾನವನು ಅಂತಂದ್ಬಿಟ್ಟು ವಿಶೇಷ ಸೌಂದರ್ಯ ಶೋಭಿತವಾದಂತಹ ಪವಿತ್ರ ಜಲಾಶಯಗಳನ್ನು, ಅಂದರೆ ಆ ಕಾಡಲ್ಲಿ ಅವನು ಏನೇನು ನೋಡ್ತಾನೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಪವಿತ್ರವಾದಂತಹ ಜಲಾಶಯಗಳು, ಆಮೇಲೆ ವಿವಿಧ ಭೂಭಾಗಗಳನ್ನು, ಖಗ ಮೃಗಗಳನ್ನು, ತರು ತೃಣಗಳನ್ನು, ಗಿರಿ ವಾಟಿಕೆಗಳನ್ನು ನೋಡಿ ಭರತ ಅವುಗಳ ವೈಚಿತ್ರ್ಯ ಮತ್ತು ದಿವ್ಯತ್ವ ಪಾವಿತ್ರ್ಯಗಳಿಗೆ ಮಾರು ಹೋಗಿ, ಈಗ ಅವನು ನೋಡ್ತಾ ಇದ್ರೆ ಅದು ಕಾಡಿನ ಹಾಗೆ ಅನ್ನಿಸ್ತಾ ಇಲ್ಲ ಅವನಿಗೆ, ಆದರೆ ಅದರಲ್ಲಿ ಒಂದು ವಿಚಿತ್ರತೆ ಕಾಣಿಸ್ತಾ ಇದೆ, ಅದರಲ್ಲೊಂದು ದಿವ್ಯತೆ ಇದೆ ಮತ್ತು ಪವಿತ್ರತೆ ಇರೋದು ಕೂಡ ಕಾಣಿಸ್ತಾ ಇದೆ. ಅದನ್ನೆಲ್ಲ ನೋಡಿ ಅವನು ಮಾರು ಹೋಗಿ ಅತ್ರಿ ಮಹರ್ಷಿಗಳಿಗೆ ಇವುಗಳ ಬಗ್ಗೆ ಅವನು ಪ್ರಶ್ನೆ ಮಾಡ್ತಾನೆ. ಮುನಿಗಳೇನು ಮಾಡ್ತಾರೆ, ಭರತನ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಸಂತೋಷದಿಂದ ಅವುಗಳ ಕಾರಣ ಏನು, ಅವುಗಳ ಹೆಸರೇನು, ಗುಣ ಏನು, ಪುಣ್ಯ ಪ್ರಭಾವ ಏನು ಎಲ್ಲವನ್ನ ಚೆನ್ನಾಗಿ ವಿವರಣೆ ಮಾಡ್ತಾ ಇದ್ರು. ಅಂದರೆ ರಾಮ ಇಲ್ಲೆಲ್ಲ ನಡೆದಾಡಿದಾನೆ, ಓಡಾಡಿದಾನೆ, ಅವನ ಹೆಸರಿನಿಂದಾನೇ ಇದೆಲ್ಲ ಕೂಡ ಪವಿತ್ರವಾಗಿದೆ, ಇವೆಲ್ಲ ದಿವ್ಯತ್ವವನ್ನು ಪಡೆದಿದೆ ಅಂತ ಅಲ್ಲಿನ ಜಾಗಗಳ ವಿವರಣೆಯನ್ನು ಕೊಡ್ತಾ ಅದನ್ನು ಅರ್ಥ ಆಗೋ ರೀತಿ ಅವನಿಗೆ ಅದರ ಮಹಿಮೆಗಳನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಭರತ ಎಲ್ಲೋ ಸ್ನಾನ ಮಾಡ್ತಾ ಇದ್ದ, ಎಲ್ಲೋ ನಮಸ್ಕಾರ ಮಾಡ್ತಾ ಇದ್ದ, ಎಲ್ಲೋ ಅಭಿರಾಮ ಕ್ಷೇತ್ರಗಳನ್ನು ಧರಿಸ್ತಾ ಇದ್ದ. ಅಂದರೆ ಏನು, ಎಲ್ಲಿ ಇಷ್ಟ ಆಗುತ್ತೋ ಅಲ್ಲಿ ಈ ಒಂಥರ ಅವನಿಗೆ ಆನಂದ ತಡೆಯೋಕ್ಕಾಗ್ತಾ ಇಲ್ಲ. ರಾಮ ನಡೆದಾಡದಂಥ ಜಾಗಗಳು ಎಲ್ಲಿ, ಅವನು ಕೂತ್ಕೊಂಡಿದ್ದಲ್ಲಿ, ಅವನು ನಿಂತ್ಕೊಂಡಿದ್ದಲ್ಲಿ, ಅವನು ವಿಶ್ರಾಂತಿ ಪಡಿತಾ ಇದ್ದಿದ್ದಲ್ಲಿ ಎಲ್ಲ ಕೇಳ್ಕೊಳ್ತಾನ, ಅಲ್ಲೆಲ್ಲ ಹೋಗಿ ತಾನೂ ಕೂತ್ಕೊಳ್ತಾನೆ, ನಮಸ್ಕಾರ ಮಾಡ್ತಾನೆ. ಅವನಿಗೆ ಏನು ಮಾಡ್ತಾ ಇದ್ದೀನಿ ಅಂತಲೇ ಗೊತ್ತಾಗಲ್ಲ, ಒಂಥರ ರೀತಿಯಲ್ಲಿ ಹುಚ್ಚನಾಗ್ಬಿಟ್ಟಿದ್ದಾನೆ. ಆ ರೀತಿಯವನು ನಡ್ಕೊಳ್ತಾ ಇದ್ದಾನೆ. ಎಲ್ಲೆಲ್ಲಿ ನೀರು ಸಿಗುತ್ತೋ, ಇಲ್ಲಿ ರಾಮ ಸ್ನಾನ ಮಾಡಿದ್ದಾನೆ ಅಂದಿದ ತಕ್ಷಣ ಅವನು ಕೂಡ ಸ್ನಾನ ಮಾಡ್ತಾ ಇದ್ದ. ಇಲ್ಲಿ ರಾಮ ವಿಶ್ರಾಂತಿ ತಗೊಂಡಿದ್ದಾನೆ ಅಂದರೆ ಅಲ್ಲೂ ವಿಶ್ರಾಂತಿ ತಗೊಳ್ತಾ ಇದ್ದ. ಆಮೇಲೆ ಆ ಎಲ್ಲ ರಾಮ ನಡೆದಾಡ್ದ ಕ್ಷೇತ್ರಗಳನ್ನೆಲ್ಲ ಅವನು ನೋಡ್ತಾ ಇದ್ದ. ಆಮೇಲೆ ಅತ್ರಿಗಳ ಅನುಮತಿಯನ್ನು
ಪಡ್ಕೊಂಡು ಇಲ್ಲಿ ರಾಮ ಕೂತಿದ್ನ ಅಂತಂದ್ಬಿಟ್ಟು ಕೂತ್ಕೊಳ್ತಾ ಇದ್ದ. ಆಮೇಲೆ ಸೀತಾರಾಮ ಲಕ್ಷ್ಮಣರನ್ನು ಸ್ಮರಣೆ ಮಾಡ್ತಾ ಇದ್ದ. ಅವರು ಎಲ್ಲೆಲ್ಲಿ ಕೂತ್ಕೊಂಡಿದ್ರು ಆ ಜಾಗಕ್ಕೆಲ್ಲ ಹೋಗಿ ನಮಸ್ಕಾರ ಮಾಡೋದು, ಅವರನ್ನು ನೆನೆಸ್ಕೊಂಡು ಅಲ್ಲಿ ಕೂತ್ಕೊಳ್ಳೋದು. ಅಂದರೆ ಅಲ್ಲೆಲ್ಲ ಕಡೆಯೂ ಗುರುಗಳ ಅಪ್ಪಣೆಯನ್ನು ಪಡ್ಕೊಂಡು ಅವನು ಆ ರೀತಿ ಮಾಡ್ತಾ ಇದ್ದ. ಯಾಕಂದರೆ ರಾಮ ಹೇಳಿರ್ತಾನಲ್ಲ, ಅತ್ರಿ ಮುನಿಗಳನ್ನು ಕೇಳಿ ಅವ್ರು ಹೇಗೆ ಹೇಳ್ತಾರೋ ಹಾಗೆ ಮಾಡು ಅಂತ. ಸೊ ಈಗ ಅವ್ರ ಜೊತೆಯಲ್ಲಿದ್ದಾಗ ಅವರನ್ನು ಕೇಳಿ ಅವನು ಆ ಜಾಗವನ್ನೆಲ್ಲ ನೋಡೋದು, ಕೂತ್ಕೊಳ್ಳೋದು ಮಾಡ್ತಿದ್ದ. ಭರತನ ಸ್ವಭಾವ, ಅವನ ಪ್ರೀತಿ, ಅವನ ಸೇವಾ ಭಾವವನ್ನು ನೋಡಿ ವನದೇವತೆಗಳಿದಾರಲ್ಲ, ಅಂದರೆ ಕಾಡಿನಲ್ಲಿ ಕೆಲವೊಂದು ದೇವತೆಗಳಿರ್ತಾರೆ, ಅವರೆಲ್ಲ ತುಂಬ ಆನಂದಿತರಾಗಿ ಅವನನ್ನು ಆಶೀರ್ವದಿಸ್ತಾ ಇದ್ರು. ಈ ರೀತಿ ಅವನು ಅಡ್ಡಾಡ್ತಾ ದಿನದ 3ನೇ ಜಾವದಲ್ಲಿ ವಾಪಸ್ ಬಂದು ಶ್ರೀರಾಮಚಂದ್ರನ ಪಾದ ಪದ್ಮಗಳನ್ನು ದರ್ಶಿಸ್ತಾ ಇದ್ದ. ಅಂದರೆ ಏನು, ಎಲ್ಲ ಕಾಡುಗಳನ್ನೆಲ್ಲ ನೋಡೋದು. ಸಾಯಂಕಾಲ ಅಂದರೆ 3ನೇ ಜಾವ ಬರುತ್ತಲ್ಲ, ರಾತ್ರಿ ಆಗುತ್ತಲ್ಲ, ಆವಾಗ ಬಂದು ರಾಮನ ಚರಣಗಳನ್ನು ಸ್ಪರ್ಶ ಮಾಡಿ ನಮಸ್ಕಾರ ಮಾಡಿಕೊಂಡು ಅದರ ದರ್ಶನವನ್ನು ಮಾಡ್ತಾ ಇದ್ದ. ಅಂದರೆ ಪ್ರತಿದಿನ ಹೋಗೋದು, ಅವನು ಓಡಾಡಿರೋ ಜಾಗಗಳನ್ನೆಲ್ಲ, ಬೇರೆ ಬೇರೆ ಕಡೆ ಓಡಾಡಿರ್ತಾನಲ್ಲ ಆ ಜಾಗಗಳನ್ನೆಲ್ಲ ನೋಡೋದು, ಮತ್ತು ರಾತ್ರಿ ವಾಪಸ್ ಬಂದು ರಾಮನ ಚರಣ ದರ್ಶನವನ್ನು ಮಾಡೋದು. ಈ ಕೆಲಸವನ್ನು ಅವನು ಪ್ರತಿನಿತ್ಯ ಮಾಡ್ತಾ ಇದ್ದ. ಮುಂದೇನಾಗುತ್ತೆ ಅಂತ ನಾವು ಮುಂದಿನ ಭಾಗದಲ್ಲಿ ತಿಳ್ಕೊಳ್ಳೋಣ. ಹರೇ ಕೃಷ್ಣ.